ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬಹುದಾ? ಒಂದು ಪ್ರಶ್ನೆ ಇದೆ ಇಲ್ಲಿ. ರಾಜತಾಂತ್ರಿಕ ಡಿಪ್ಲೊಮ್ಯಾಟಿಕ್ ವೀಸಾ ಅಥವಾ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಈ ಥರದ ವಿಚಾರ ಇದೆಯಲ್ಲ ಇಲ್ಲಿ. ಈ ಪಾಸ್ಪೋರ್ಟ್ ರದ್ದತಿಗೆ ವಿದೇಶಾಂಗ ಸಚಿವಾಲಯ ಮುಂದಾಗ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿಕೊಂಡು ದೇಶ ಬಿಟ್ಟಿದ್ದಾನೆ ಪ್ರಜ್ವಲ್ ರೇವಣ್ಣ. ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಪಾಸ್ಪೋರ್ಟ್ ರದ್ದಾದರೂ ಕೂಡ ಪ್ರಜ್ವಲ್ ಬರೋದು ಡೌಟ್. ಒಂದು ಪಾಸ್ಪೋರ್ಟ್ ರದ್ದಾಗ್ಬಿಟ್ರೆ ಪ್ರಜ್ವಲ್ ಇಂಡಿಯಾಗೆ ಬರಲ್ವಾ, ಬರ್ತಾನಾ? ಪ್ರಶ್ನೆ ಇದೆ ಇಲ್ಲಿ. ಪಾಸ್ಪೋರ್ಟ್ ರದ್ದು ಮಾಡಿದ್ರು ಪ್ರಜ್ವಲ್ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ. SITಗೆ ಪ್ರಜ್ವಲ್ ಯಾವ ದೇಶದಲ್ಲಿ ನೆಲೆಸಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿನೇ ಇಲ್ಲ. ಜರ್ಮನಿಗೆ ಹೋಗಿರುವ ಮಾಹಿತಿ ಬಿಟ್ಟರೆ ಇನ್ನು ಯಾವುದೇ ತರಹದ ಮಾಹಿತಿ SIT ಬಳಿ ಇಲ್ಲ. ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಮೇಲೆ ಏನೂ ಪರಿಣಾಮ ಬೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ರದ್ದತಿಯಿಂದ ಪ್ರಜ್ವಲನ್ನು ಕರ್ಕೊಂಡು ಬರೋದು ಅಸಾಧ್ಯ. ಪ್ರಜ್ವಲ್ ಕರ್ಕೊಂಡು ಬರೋದಕ್ಕೆ ಒಂದು ಪ್ರಕ್ರಿಯೆ ನಡೀಬೇಕಾಗತ್ತೆ. CBI ಇಂಟರ್ಪೋಲ್ ಮೂಲಕ ಪ್ರಕ್ರಿಯೆ ನಡೀಬೇಕಾಗತ್ತೆ. CBIನಿಂದ ಇಂಟರ್ಪೋಲ್ಗೆ ಅಧಿಕೃತ ಮಾಹಿತಿ ರವಾನೆ ಆಗಬೇಕು. ಇದರ ಬಗ್ಗೆ ಈ ಥರ ಇದೆ. ನಮ್ಮಲ್ಲಿಂಥ ಒಬ್ಬ ಆರೋಪಿ ಇದ್ದಾನೆ, ಇವನಿಂಥ ದಿನ ಇಂಥ ಕಡೆಗೆ ಪ್ರಯಾಣ ಮಾಡಿದ್ದಾನೆ, ನಮಗೆ ಇವನನ್ನು ನೀವು ನಮ್ಮ ವಶಕ್ಕೆ ಒಪ್ಪಿಸಬೇಕು ಅನ್ನೊಂದು ಮಾಹಿತಿ ರವಾನೆ ಆಗಬೇಕಾಗತ್ತೆ. ಅದಾದಾಗ ನೋಡಬಹುದಾಗತ್ತೆ. ಇನ್ನೊಂದು ಕಡೆ ಹೇಳ್ತಾರೆ, ಪ್ರಜ್ವಲ್ ಇನ್ ಕೇಸ್ ಯುರೋಪಿಯನ್ ಯೂನಿಯನ್ನೇನಾದರೂ ಇದ್ದರೆ, ಯುರೋಪಿಯನ್ ಒಕ್ಕೂಟದಲ್ಲಿದ್ದರೆ, ಅನೇಕ ದೇಶಗಳಿವೆ ಯುರೋಪಿಯನ್ ಒಕ್ಕೂಟದಲ್ಲಿ, ಜರ್ಮನಿಗೆ ಹೋಗಿ ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ಗೂ ಹೋಗ್ಬೋದು, ಪಕ್ಕದ ಇನ್ಯಾವುದೋ ದೇಶಕ್ಕೂ ಹೋಗ್ಬೋದು, ಅಲ್ಲಿಂದ ಇನ್ನೊಂದಕ್ಕೂ ಹೋಗ್ಬೋದು. ಆ ಇಡೀ ಯೂನಿಯನಲ್ಲಿ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ. ಬರೀ ಜರ್ಮನಿ ಅಲ್ಲ, ಯುರೋಪಿಯನ್ ಒಕ್ಕೂಟಕ್ಕೆ ಇವನೇನಾದರೂ ಪ್ರಯಾಣ ಬೆಳೆಸ್ಬಿಟ್ಟಿದ್ರೆ ಅಲ್ಲಿ ಯಾವ ದೇಶಕ್ಕೆ ಬೇಕಾದರೂ ಆ ಗುಂಪು, ಆ ಒಕ್ಕೂಟ ದೇಶಗಳಿದೆಯಲ್ಲ, ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡಬಹುದು. ಇವರು ಜರ್ಮನಿ ಅನ್ನೋದು ಯಾರೋ ಟಿಕೆಟು ಮ್ಯೂನಿಚ್ಚಿಂದ ಬೆಂಗಳೂರಿಗೆ ಬುಕ್ ಮಾಡಿದ್ದಾರೆ ಅಂದರೆ ಅದನ್ನು ನೋಡಿಕೊಂಡು ಬೆಂಗಳೂರು ಏರ್ಪೋರ್ಟಲ್ಲಿ ಕಾಯ್ತಾ ಕೂರೋದೇ ಆಗಿದೆ ಇಲ್ಲಿವರೆಗೂ. ಯುರೋಪಿಯನ್ ಒಕ್ಕೂಟಕ್ಕೆ ಇವನು ಹೋಗಿಬಿಟ್ಟಿದ್ರೆ ಆಗ ಇವನು ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದಕ್ಕೆ ಬಹಳ ಸರ್ಕಸನ್ನು ಮಾಡಬೇಕಾಗತ್ತೆ. ಇದಕ್ಕೆ CBI ಸಹಕಾರನೂ ಬೇಕು, ಇಂಟರ್ಪೋಲ್ ಸಹಕಾರನೂ ಬೇಕು, ವಿದೇಶಾಂಗ ಸಚಿವಾಲಯದ ಸಹಕಾರನೂ ಬೇಕಾಗತ್ತೆ, ಈ ರೀತಿ ಗೃಹ ಸಚಿವಾಲಯದ ಸಹಕಾರನೂ ಬೇಕಾಗತ್ತೆ. ಹಾಗಾಗಿ ಇಷ್ಟು ಒಗ್ಗೂಡಿದ್ರೆ ಮಾತ್ರ. ಇಲ್ಲ ಜೂನ್ 4ರವರೆಗೂ ಆಗಲ್ಲ ಅಂದರೆ ಅದು ಬೇರೆ ಕಥೆ ಆಗುತ್ತೆ ಅಷ್ಟೆ. ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಯ್ತಪ್ಪ, ರದ್ದಾದರೆ ಪ್ರಜ್ವಲ್ನ ಭಾರತಕ್ಕೆ ಕರ್ಕೊಂಡು ಬರ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡಿದ್ರೆ 2 ವಿಧಾನಗಳಲ್ಲಿ ಇವನನ್ನು ಕರ್ಕೊಂಡು ಬರಬಹುದು ಭಾರತಕ್ಕೆ. ಹಸ್ತಾಂತರ ಪ್ರಕ್ರಿಯೆ ಮತ್ತು ಗಡೀಪಾರು ಪ್ರಕ್ರಿಯೆ ಮೂಲಕ. ಒಂದು, ನಾವು ಇವನನ್ನು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ, ಒಂದು, ನೀನು ನಮ್ಮ ದೇಶದಲ್ಲಿ ಇರುವಂತಿಲ್ಲ, ಗಡಿ ನಮ್ಮ ದೇಶ ಬಿಟ್ಟು ಆಚೆ ಹೋಗು, ಗಡೀಪಾರು. ಯಾವುದೇ ದೇಶದಲ್ಲಿ ಇರ್ತಾನೋ ಅದೇ ದೇಶನೇ ಹಿಡ್ಕೊಂಡು ಇವನನ್ನು ತೊಗೊಳ್ರಪ್ಪ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡೋದು ಒಂದು ಭಾಗ. ಎರಡನೇ ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನೀರು ಕೂಡುದು, ಹಸ್ತಾಂತರ ಏನೂ ಮಾಡಲ್ಲ, ಇರ್ಕೂಡ್ದು, ನಡಿ ಬಿಡು ಗಾಡಿ ನಿಂದು ಅಂತ ಅವನ ಆಚೆ ಕಳಿಸ್ಬಹುದು. ಕೇಂದ್ರದ ಸಹಕಾರದೊಂದಿಗೆ ವಿದೇಶದಿಂದ ಕರ್ಕೊಂಡು ಬರಬಹುದು ಕೂಡ. ಭಾರತಕ್ಕೆ ಕರ್ಕೊಂಡು ಬರೋದು ಹೇಗೆ ಅಂದರೆ, ಇವನು ಮೊದಲು ಯಾವ ದೇಶದಲ್ಲಿ ಇದ್ದಾನೆ ಎನ್ನುವುದರ ಬಗ್ಗೆ ಮಾಹಿತಿ ಸಂಗ್ರಹ ಆಗಬೇಕು. ನಂತರ ಆ ದೇಶದೊಂದಿಗೆ MLAT ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟಿ, ಪರಸ್ಪರ ಸಹಕಾರ ಒಪ್ಪಂದ ಇರುತ್ತಲ್ಲ, ಸಲಹೆ ಸಹಕಾರ ಒಪ್ಪಂದಗಳು, ಈ ಪ್ರಕ್ರಿಯೆ ಶುರು ಮಾಡಬೇಕಾಗತ್ತೆ. ನಂತರ ಆ ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಕರಣದ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಇವನು ಏನು ಕೆಲಸ ಮಾಡಿ ನಿಮ್ಮ ದೇಶಕ್ಕೆ ಬಂದಿದ್ದಾನಪ್ಪ, ಅತ್ಯಾಚಾರನ, ಕೊಲೆನ, ಸುಲಿಗೆನ, ಲೂಟಿನ, ಏನು ಅದರ ಒಂದು ಕೇಸ್ಗಳು ಏನೇನು ಸೆಕ್ಷನ್ನು, ಶೋಷಣೆನ, ದೌರ್ಜನ್ಯನ, ಆ ಎಲ್ಲ ಮಾಹಿತಿಯನ್ನು ಆ ದೇಶಕ್ಕೆ ಕೊಡಬೇಕಾಗತ್ತೆ. ಇಂಥವ್ರು ಇಂತಿಂಥ ಕೆಲಸ ಮಾಡಿ ನಿಮ್ಮ ದೇಶದಲ್ಲಿ ಬಂದು ತಲೆಮರೆಸ್ಕೊಂಡಿದ್ದಾನೆ ಇವನು ಅಂತ. ಹಾಗೇನು ಮಾಡುತ್ತೆ ಆ ದೇಶ, ಆರೋಪಿಯನ್ನು ಅಲ್ಲಿ ಅರೆಸ್ಟ್ ಮಾಡಿ ಇಲ್ಲಿಯ ವಿದೇಶಾಂಗ ಇಲಾಖೆಗೆ ಮಾಹಿತಿ ಕೊಡುತ್ತೆ. ಹೌದಾ, ಇಂಥ ಕೆಲಸ ಮಾಡಿ ಬಂದಿದ್ದಾನೆ ಇವನು, ಹುಡುಕ್ತೀವಿ ರೀ ಇವನು ಎಲ್ಲಿದ್ದಾನೆ ಅಂತ ಹೇಳಿ ಚೆಕ್ ಮಾಡ್ತೀವಿ ಅಂತ ಹೇಳಿ ಹಿಡ್ಕೊಳುತ್ತೆ. ಅವನ್ನ ಹಿಡ್ಕೊಂಡು ಬಂದು ಏನು ಮಾಡುತ್ತೆ, ನಮ್ಮ ದೇಶದ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ಕೊಡುತ್ತೆ. ಆಗ ಹಸ್ತಾಂತರ ಪ್ರಕ್ರಿಯೆ ಮುಖಾಂತರ ಇಲ್ಲಿನ ತನಿಖಾಧಿಕಾರಿಗಳ ತಂಡ ಇವನನ್ನು ವಶಕ್ಕೆ ಪಡ್ಕೊಳ್ಳುತ್ತೆ. ಪ್ರಕರಣದ ಕಡತವನ್ನು ಸಂಬಂಧಪಟ್ಟ ದೇಶದ ಭಾಷೆಗೆ ತರ್ಜುಮೆ ಮಾಡಿ ಕೋರ್ಟ್ಗೆ ಸಲ್ಲಿಸಿ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಗಡೀಪಾರು ಪ್ರಕ್ರಿಯೆಯಲ್ಲಿ ಆ ದೇಶವೇ ಇಲ್ಲಿಯ ಪ್ರಕರಣದ ಮಾಹಿತಿಯನ್ನು ಅಲ್ಲಿನ ಕೋರ್ಟ್ಗೆ ಕೊಡುತ್ತೆ. ನಮ್ಮವ್ರೇನು ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮವ್ರೇನು ಮಾಹಿತಿ ಕೊಟ್ಟಿರ್ತೀವೋ ತಲುಪಿಸಿರ್ತೀವಲ್ವ, ಆ ದೇಶ ಹೋಗಿ ಆ ದೇಶದ ಕೋರ್ಟ್ ಮುಂದೆ ಗಡೀಪಾರು ಮಾಡಬೇಕಾದ್ರೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಬೇಕು ಇವನನ್ನು. ನೋಡಿ ಸ್ವಾಮಿ, ಇವನಿಂದ ಭಾರತದಿಂದ ಇಂತಿಂಥ ಆರೋಪವನ್ನು ಹೊತ್ಕೊಂಡು ಇಲ್ಲಿ ಬಂದು ತಲೆಮರೆಸ್ಕೊಂಡು ತಿರುಗಾಡ್ತಾ ಇದ್ದಾನೆ ಇವನನ್ನು ನಾವು ಇಲ್ಲಿಂದ ಗಡೀಪಾರು ಮಾಡಬೇಕಾಗತ್ತೆ. ಈ ಸೆಕ್ಷನ್ಸ್ ನೋಡಿ, ಇಂತಿಂಥ ಕೇಸ್ ಅಂತೆ, ಇಂಥ ಠಾಣೆ ಅಂತೆ, ಇಂಥ ಊರಂತೆ. ಅಲ್ಲವ್ರೇನು ಮಾಡ್ತಾರೆ, ಆ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾರೆ. ಅಲ್ಲಿನ ನ್ಯಾಯಾಲಯಕ್ಕೆ ಕೊಟ್ಟ ಮೇಲೆ ಗಡೀಪಾರು ಮಾಡೋದಕ್ಕೆ ಅನುಮತಿಯನ್ನು ಪಡೆಯಲಾಗುತ್ತೆ. ನಂತರ ಇಲ್ಲಿನ ವಿದೇಶಾಂಗ ಇಲಾಖೆಗೆ ಆ ದೇಶ ಮಾಹಿತಿಯನ್ನು ಕೊಟ್ಟು ನಿರ್ದಿಷ್ಟ ವಿಮಾನದಲ್ಲಿ ಕಳಿಸ್ಕೊಡುತ್ತೆ. ವಿಮಾನದಲ್ಲಿ ಕಳಿಸ್ತಾ ಇದ್ದೀವಿ ಇವನನ್ನು, ಬಂದ ತಕ್ಷಣ ನೀವು ಇವನ್ನ ವಶಕ್ಕೆ ತಗೊಂಡು ಇವನ್ನೇನು ವಿಚಾರಣೆ ಮಾಡಬೇಕೋ ಮಾಡ್ಕೊಳ್ಳಿ ಅಂತ.